ಮೇಡಮ್ ಹೆಂಗ ತುಂಬ ಚೆನ್ನಾಗಿದೆ. ಕತೆ ಒಳಗೊಂದು ಕತೆ ಹಂದರ ಚೆನ್ನಾಗಿದೆ. ಚಿತ್ರ ತುಂಬ ಚೆನ್ನಾಗಿದೆ, ಅದ್ಭುತವಾದ ಪರಿಕಲ್ಪನೆ. ರಾಜ್ ಬಿ ಶೆಟ್ಟಿ ಮತ್ತು ಅವರ ಟೀಮ್ಗೆ ಹ್ಯಾಟ್ಸ್ ಆಫ್. ಇಂಥ ಒಂದು ಬಹುಶಃ ಚಿತ್ರ ಸದ್ಯಕ್ಕೆ ಬಂದಿರಲಿಲ್ಲ. ಇಂಥ ಒಂದು ಹೊಸ ಒಂದು ಐಡಿಯಾ ಇಟ್ಟುಕೊಂಡು ಇಷ್ಟು ಸುಂದರವಾಗಿ ಪ್ರೇಕ್ಷಕರು ನೋಡ್ತಾರಾ ಇಲ್ವೋ ನಾನಂತ ಹೇಳೋದನ್ನು ಹೇಳಬೇಕು ಅಂತ ಮಾಡಿದ್ದಾರೆ. ಅದ್ಭುತವಾಗಿತ್ತು, ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ಪ್ರೋತ್ಸಾಹ ಮಾಡಬೇಕಿಂತ ಚಿತ್ರಗಳಿಗೆ ಥಿಯೇಟ್ರಿಗೆ ಬಂದು ಜನ ನೋಡಬೇಕು. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಹೆಂಗ ಸರ್ ಹೆಂಗ ಸರ್ ಮೂವಿ ಹೆಂಗ ಸರ್ ಮೂವಿ ರೂಪಾಂತರ ಮೂವಿ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡ್ಬೋದು. ಒಳ್ಳೆ ಅರ್ಥಪೂರ್ವಕ ಆಗಿದೆ. ಎಲ್ಲರೂ ಬಂದು ಫಸ್ಟ್ ಟೈಮ್ ಬಂದು ನೋಡಿದ್ದು ತುಂಬ ಚೆನ್ನಾಗಿದೆ ಮೂವಿ. ಎಲ್ಲರೂ ಬಂದು ಖಂಡಿತವಾಗಿ ನೋಡಿ, ತುಂಬ ಚೆನ್ನಾಗಿದೆ, ಅರ್ಥಪೂರ್ವಕವಾಗಿದೆ ಮೂವಿ. ತುಂಬ ದಿನ ಬಂದು ನೋಡ್ಬೋದು. ನೋಡೋಂಥ ಮೂವಿ ತುಂಬ ಚೆನ್ನಾಗಿದೆ, ಪರವಾಗಿಲ್ಲ. ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ನೈಸ್, ಸೂಪರ್. ಏನು ಇಷ್ಟ ಆಯ್ತು? ಎಲ್ಲದೂ ಚೆನ್ನಾಗಿದೆ, ನೋಡಿದರೆ ಗೊತ್ತಾಗ್ತದೆ. ತುಂಬ ಚೆನ್ನಾಗಿದೆ. ಕನ್ನಡ ಇದರಲ್ಲಿ ಈ ಥರದ ಮೂವಿ ಅನ್ಎಕ್ಸ್ಪೆಕ್ಟೆಡ್, ವೆರಿ ನೈಸ್, ಥಾಟ್ಫುಲ್ ಆಲ್ಸೋ. ಫಸ್ಟ್ ಆಫ್ ಆಲ್ ಟ್ರೈಲರ್ ನೋಡಿರೋರಿಗೆ ಅಂದ್ಕೊಳ್ಳಿ, ಇದು ಆಂಥಾಲಜಿ ಅಲ್ಲ, ಇದು ಹೈಪರ್ ಲಿಂಕ್ ಡ್ರಾಮಾ. ಧರಣಿ ಮಂಡಲ ಮಧ್ಯದೊಳಗೆ ಅಂತ ಒಂದು ಫಿಲಮ್ ಬಂದಿತ್ತು ಹಿಂದೆ. ನೀವು ಅದನ್ನು ಹೆಂಗೆ ಎಕ್ಸ್ಪೀರಿಯನ್ಸ್ ನೋಡಿರೋ ಗೊತ್ತಿಲ್ಲ, ಬಟ್ ಇದು ಮಾತ್ರ ಬೆಸ್ಟ್ ಫಿಲ್ಮ್ ನಾನು ನೋಡಿರೋವಂಥದ್ದು. ಅದರಲ್ಲೂ ಹೈಪರ್ ಲಿಂಕ್ ಸಿನಿಮಾಗಳಲ್ಲಿ ಕನ್ನಡದಲ್ಲಿ ಬಂದಿರೋದು ಬೆಸ್ಟ್ ಸಿನಿಮಾ. ನಿಮಗೆ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಏನು ಎಕ್ಸ್ಪೀರಿಯನ್ಸ್ ಬೇಕಲ್ಲ ಎಲ್ಲ ಇದೆ ಈ ಸಿನಿಮಾದಲ್ಲಿ. ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನಿಮಗೆಲ್ಲೂ ಬೋರ್ ಮಾಡಲ್ಲ. ಅಂದರೆ ಈ ಸ್ಕ್ರೀನ್ ಪ್ಲೇಗೆ ನೀವು ಕನೆಕ್ಟ್ ಆಗಬೇಕು ಅಂತಲೇ ಇಲ್ಲ, ನೀವು ನೋಡ್ತಾ ಕೂತ್ಕೊಂಡ್ರೆ ಒಂದು 5 ನಿಮಿಷದಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ ಏನಾಗ್ತಾ ಇದೆ ಅಂತೇಳಿ. ಆ್ಯಂಡ್ ಹೇಳಿದ್ಮೇಲೆ ಆಂಥಾಲಜಿ ಅಲ್ಲ, ನಿಮಗೆ ಆ ಥರ ಎಲ್ಲದಕ್ಕೂ ಸ್ಟೇಜ್ ಬೈ ಸ್ಟೇಜ್ ಹೋಗ್ತಾ ಇರಬೇಕು, ನೀವು ಎಲ್ಲ ಕಥೆಗೂ ಕಾಯಬೇಕು ಆ ಪಾಯಿಂಟ್ರಿಗೆ ರೀಚ್ ಆಗೋಕ್ಕೆ. ಆ ಥರ ಏನಿಲ್ಲ, ನಿಮಗೆ ಸೈಮಲ್ಟೇನಿಯಸ್ ಆಗಿ ಒಟ್ಟಿಗೆ ಕರ್ಕೊಂಡು ಹೋಗುತ್ತೆ ಇಡೀ ಸಿನಿಮಾ. ಆ್ಯಂಡ್ ನಿಮಗೆ ಯಾವುದು ಇಲ್ಲಿ ಪಾಸಿಟಿವ್ ಅಂತ ಹೇಳೋದಕ್ಕೆ ಎಲ್ಲದೂ ಪಾಸಿಟಿವೇ ಇದೆ. ಡೈರೆಕ್ಷನ್ ಇದೆ, ಸ್ಕ್ರೀನ್ ಪ್ಲೇ, ಎವ್ರಿಥಿಂಗ್ ಇಸ್ ಪಾಸಿಟಿವ್. ಯಾವುದು ನಿಮಗೆ ನೆಗೆಟಿವ್ ಅಂತ ಹೇಳೋದಕ್ಕೆ ಇಲ್ಲ. ಸೊ ಬೆಸ್ಟ್ ಫಿಲ್ಮ್, ಮಿಸ್ ಮಾಡಬೇಡಿ. ಆ್ಯಂಡ್ ಇಂಥ ಫಿಲಮ್ ಮತ್ತೆ OTTಗೋಸ್ಕರ ನೀವು ಕಾಯ್ತೀರಾ ಅಂತ ವೆಯ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಒಳ್ಳೆ ಫಿಲ್ಮ್, ಖಂಡಿತ ನೋಡಿ.